ಹೇಳಿ ಅಂತ ಹೇಳ್ತೀನಿ. ಬಟ್ ಬೇರೆಯವರಿಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೂ ವ್ಯತ್ಯಾಸ ಏನಿದೆ ಅಂತ ಹೇಳಿದ್ರೆ, ಬೇರೆಯವ್ರು ಯಾರ ಹತ್ರನೂ ಹೇಳ್ಕೊಳೋದಿಲ್ಲ, ನಾವು ಎಲ್ಲರ ಹತ್ರ ಹೇಳ್ಕೊತ ತಿರುಗ್ತಿರ್ತೀವಿ. ಡೆಮೋ ಕೊಡೋರಿಗೂ ಹೇಳ್ತೀವಿ, ಅದು ಹಂಗಾಗಿ ಅರ್ಧ ನಾವು ಹಿಂದಕ್ಕೆ ಕುಳಿಯಾಕತ್ತೀವೇನೋ ಅಂತ ಅನಿಸುತ್ತೆ ಒಂದೊಂದು ಸಲ. ಯಾಕಂದರೆ ಚಾಣಕ್ಯ ಅವ್ರು ಹೇಳ್ಬಿಟ್ಟಿದ್ದಾರೆ, ನಿಮ್ಮ ನೆಕ್ಸ್ಟ್ ಮೂವ್ ಹೇಳ್ಬೇಡಿ ಅಂತ, ನಿಮ್ಮ ನೆಕ್ಸ್ಟ್ ಡ್ರೀಮ್ ಹೇಳ್ಬೇಡಿ ಅಂತ. ಬಟ್ ನಾವು ಅದನ್ನೇ ಮುದ್ದಾಗಿ ಹೇಳಿ ಪ್ರೆಸೆಂಟೇಷನ್ ಕೊಡೋದು. ಓಕೆ, ಅದಕ್ಕೆ ನೀವೇನು ಮಾಡಿ ಅಂತಂದರೆ, ಅದಕ್ಕೆ ನಾನು ಸ್ವಲ್ಪ ಮಾಡ್ಯುಲೇಷನ್ ಮಾಡಿದ್ದೀನಿ. ಅದರಲ್ಲಿ ಏನಂತ ಹೇಳಿದ್ರೆ, ನಿಮ್ಮ ಆಸೆಗಳನ್ನು ಅನೌನ್ಸ್ ಮಾಡಿ. ಯಾಕಂದರೆ ಆಸೆಗಳು ಹೆಂಗಿದ್ರು ನಮಗೆ ಲೆಕ್ಕಕ್ಕೆ ಬರೋಲ್ಲ, ಡ್ರೀಮ್ ಅಷ್ಟೇ ಲೆಕ್ಕಕ್ಕೆ ಬರೋದು. ಸೊ ನಿಮ್ಮ ಡ್ರೀಮ್ಗಳನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಿಮ್ಮ ನೆಕ್ಸ್ಟ್ ಮೂವ್ ಸ್ಟೆಪ್ಸ್ ಇದು. ಸೊ ನೆಕ್ಸ್ಟ್ ಮೂವ್ ಅಂತಂದು ಹೇಳಿದ್ರೆ, ಈಗ ಈ 100 ರೂಪಾಯಿ ದುಡಿಯೋಕ್ಕೆ ಏನು ಮಾಡ್ತಿದ್ರಂತ, ನಾನು 100 ಕೋಟಿ ದುಡಿಬೇಕು ಅಂತ ಅನೌನ್ಸ್ ಮಾಡಿ. ಬಟ್ ಈ 100 ರೂಪಾಯಿ ದುಡಿತಿದ್ದೀನಿ, 200 ರೂಪಾಯಿ ದುಡಿತಿದ್ದೀನಿ, ಈ ಯೋಜನೆ ಅನೌನ್ಸ್ ಮಾಡಬೇಡಿ. ನಾನು ಸ್ನೇಹಿತರೆ, ನಾನು 100 ಕೋಟಿ ದುಡಿಬೇಕಂತಿದ್ದೀನಿ, ನಿಮಗೆ ಗೊತ್ತಾ ನಾನು ಏನೆಲ್ಲ ಪ್ಲಾನ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಪಿರಮಿಡ್ ಡ್ರೀಮನ್ನು